ನಮಸ್ಕಾರ, ವೆಲ್ಕಮ್ ಟು ಮೈ ಆರ್ ಕೆ ಕಿಡ್ಸ್ ಲರ್ನಿಂಗ್. ನಾನು ಶೀಲಾ ಕಿಶೋರ್, ಅಸಿಸ್ಟೆಂಟ್ ಟೀಚರ್. ಸೊ ಇವತ್ತಿನ ಟಾಪಿಕ್ ಬಂದು ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ ಅಂದ್ರೆ ಏನು? ಸಬ್ಟ್ರಾಕ್ಷನ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಆರ್ ಟೂ ಕ್ವಾಂಟಿಟೀಸ್. ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಆರ್ ಟೂ ಕ್ವಾಂಟಿಟೀಸ್ ಇಸ್ ಕಾಲ್ಡ್ ಸಬ್ಟ್ರಾಕ್ಷನ್ ಅಂತ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಂಕಿಗಳನ್ನು ಅಥವಾ ವಸ್ತುಗಳನ್ನು ನಾವು ವ್ಯತ್ಯಾಸ ತಿಳ್ಕೊಳ್ಳೋದಕ್ಕೆ ನಾವು ವ್ಯವಕಲನ ಅಂತ ಕರಿತೀವಿ. ಎರಡು ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ಅಥವಾ ಎರಡು ಅಂಕಿಗಳ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋದಕ್ಕೆ ನಾವು ವ್ಯವಕಲನ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಆರ್ ಮೋರ್ ನಂಬರ್ಸ್ ಆರ್ ಟೂ ಕ್ವಾಂಟಿಟೀಸ್ ಆರ್ ಮೋರ್ ಕ್ವಾಂಟಿಟೀಸ್. ಸೊ ಅದನ್ನು ನಾವು ಸಬ್ಟ್ರಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಫಸ್ಟ್ ಸಿಂಗಲ್ ಡಿಜಿಟ್ ಇಟ್ಕೊಡ್ತೀನಿ. ಸಿಂಗಲ್ ಡಿಜಿಟ್ ಬಂದಾಗ ಹೇಗೆ ಮಾಡಬೇಕು, ಡಬಲ್ ಡಿಜಿಟ್ ಬಂದಾಗ ಹೇಗೆ ಸಬ್ಟ್ರಾಕ್ಷನ್ ಮಾಡಬೇಕು ಅನ್ನೋದನ್ನು ನಾನು ಎಕ್ಸಾಂಪಲ್ ತಿಳ್ಕೊಳ್ಳೋಣ. 5, 2 ಸಿಂಗಲ್ ಡಿಜಿಟ್ ಹೇಳ್ಕೊಡ್ತಾ ಇದ್ದೀನಿ. 5 - 2. ಸೊ ನಾವು ಸಬ್ಟ್ರಾಕ್ಷನನ್ನು ಈ ರೀತಿ ಡಿನೋಟ್ ಮಾಡ್ತೀವಿ, ಮೈನಸ್ ಸಿಂಬಲಿಂದ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ 5 ಇದೆ, 2 ಇದೆ. ಸೊ ವಾಟ್ ದ ಆನ್ಸರ್? ವಾಟ್ ಇಸ್ ದ ಆನ್ಸರ್? 5 - 2 ಈಸ್ ಹೌ ಮಚ್? ಸೊ 5 ಇನ್ ಯರ್ ಹ್ಯಾಂಡ್ಸ್. 5 ಅಲ್ಲಿ ನಾವೇನು ಮಾಡಬೇಕು? 2 ಫೋಲ್ಡ್ ಮಾಡಬೇಕು. ಸೊ ಡಿಫ್ರೆನ್ಸ್ ತಗೊಳ್ಳೋದ್ರಿಂದ ಈ ವಸ್ತುನ ಅಂದರೆ ಏನು ನಂಬರ್ ಇರುತ್ತೋ ಅದನ್ನು ನಾವು ಕ್ಲೋಸ್ ಮಾಡ್ಕೋಬೇಕು. ಸೊ 1, 2 ಕ್ಲೋಸ್ ಮಾಡ್ಕೊಂಡ್ರೆ ಎಷ್ಟು ಉಳ್ಕೊಳ್ಳುತ್ತೆ? 1, 2, 3 ನಂಬರ್ ಉಳ್ಕೊಳ್ಳುತ್ತೆ. ಸೊ ಅದನ್ನು ನಾವು ಇಲ್ಲಿ ಬರಿತೀವಿ 3. ಸೊ ಅದು ಬಿಟ್ಟು ಬೇರೆ ರೀತಿ ಅಂದರೆ 5 ಲೈನ್ಸ್ ತಗೊಂಡಿದ್ದೀನಿ. 2ನ ಏನು ಮಾಡ್ಬೇಕು? ನಾನು ಇಲ್ಲಿ ಕಾಟ್ ಮಾಡಬೇಕು. ಯಾಕೆಂದರೆ ನಾನು ಇಲ್ಲಿ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ತಾ ಇರೋದ್ರಿಂದ. ಸೊ ಇಲ್ಲಿ ರಿಮೈನಿಂಗ್ ಏನು? 1, 2, 3 ಬರುತ್ತೆ. ಸೊ ಈ ಪ್ರಾಬ್ಲಮ್ 7 - 4. 7 ಇನ್ ಯೋರ್ ಹ್ಯಾಂಡ್ಸ್. 4ನ ಏನು ಮಾಡಬೇಕು? ಕ್ಲೋಸ್ ಮಾಡ್ಕೋಬೇಕು. 1, 2, 3, 4. 4ನ ಕ್ಲೋಸ್ ಮಾಡ್ಕೊಂಡ್ರೆ ರಿಮೈನಿಂಗ್ ಇಸ್ 1, 2, 3 ಉಳ್ಕೊಂಡಿದೆ. 7 - 4 is 3. So 7 lines, 1, 2, 3, 4, 5, 6, 7 lines. So 7 lines ನಾವು ಎಷ್ಟು ಕೌಂಟ್ ಮಾಡಬೇಕು? 4. 1, 2, 3, 4. The remaining is 1, 2, 3. ಸೊ 3ನ ನಾವಿಲ್ಲಿ ಏನು ಮಾಡ್ತೀವಿ? ಕೌಂಟಿಂಗ್ ತಗೋತೀವಿ. ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳು ಬೇಗ ಕಲಿತಾರೆ. ಸೊ ಒನ್ ಮೋರ್ ಎಕ್ಸಾಂಪಲ್ಸ್. 2 digit ವಿತ್ ಸಿಂಗಲ್ ನಂಬರ್. 2 digit ವಿತ್ ಸಿಂಗಲ್ ನಂಬರ್ ಅಂತ ಹೇಳ್ತಾ ಇದ್ವಿ. 2 digit ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ 15 - 3. 15 - 3. 15 ಅಂದರೆ ಸೊ ಇಲ್ಲಿ 1, 5, 3. 15. ಸೊ ಇದು ಯೂನಿಟ್ ಪ್ಲೇಸ್, ಇದು ಟೆನ್ಸ್ ಪ್ಲೇಸ್. ಓಕೆ, ಯೂನಿಟ್ ಪ್ಲೇಸ್, ಟೆನ್ಸ್ ಪ್ಲೇಸ್. ಸೊ ಯೂನಿಟ್ನ ಯೂನಿಟಲ್ಲೇ ಮೈನಸ್ ಮಾಡಬೇಕು, ಟೆನ್ಸ್ನ ಟೆನ್ಸಲ್ಲೇ ಮೈನಸ್ ಮಾಡಬೇಕು. ಸೊ 5 - 3. 5 - 3 ಎಷ್ಟು? 5 ಇನ್ ಯೋರ್ ಫಿಂಗರ್ಸ್. -3 ಮಾಡಬೇಕು. 1, 2, 3. 3 ಮೈನಸ್ ಮಾಡಿದ್ರೆ ಎಷ್ಟು ಉಳ್ಕೊಳ್ತು? 2 ಉಳ್ಕೊಂಡಿದೆ. ಸೊ 1 ಕೆಳಗಡೆ ಏನಿಲ್ಲ ಅಂದರೆ 0 ಇದೆ. ಸೊ 1 - 0 ಇಸ್ ಹೌ ಮಚ್? 1. 1ನಲ್ಲಿ 0ನ ಮೈನಸ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ? ಸೊ 1 ಉಳ್ಕೊಳ್ಳುತ್ತೆ. 1ನಲ್ಲಿ 0 ಮೈನಸ್ ಮಾಡಿದ್ರೆ ಏನು? 1 ಉಳ್ಕೊಳ್ಳುತ್ತೆ. ಇಲ್ಲಿ ಮಕ್ಳಿಗೆ ಅರ್ಥ ಮಾಡಬೇಕು. 0 ಅಂತ ಬರ್ಬಿಡ್ತಾರೆ. ಯಾವುದೇ ನಂಬರನ್ನ ನಾವು 0 ಜೊತೆ ಮೈನಸ್ ಮಾಡಿದಾಗ ಸೇಮ್ ನಂಬರೇ ಬರುತ್ತೆ. 1 - 0 ಇಸ್ 0 ಓನ್ಲಿ. ಓಕೆ, ನೆಕ್ಸ್ಟ್ ಒನ್ ಮೋರ್ ಪ್ರಾಬ್ಲಮ್. 17 - 2. ಸೊ ಯೂನಿಟ್ ಪ್ಲೇಸ್, ಟೆನ್ಸ್ ಪ್ಲೇಸ್. ಯೂನಿಟ್ ಅಲ್ಲಿ 7 ಇದೆ, 2 ಇದೆ. 7 ಅಲ್ಲಿ 2ನ ಮೈನಸ್ ಮಾಡಿದ್ರೆ ಎಷ್ಟು ಉಳ್ಕೊಳ್ಳುತ್ತೆ? 7. 7 ಅಲ್ಲಿ 2ನ ಮೈನಸ್ ಮಾಡಬೇಕು. 1, 2. 2ನ ಮೈನಸ್ ಮಾಡಿದ್ರೆ ಎಷ್ಟು ಉಳ್ಕೊತು? 1, 2, 3, 4, 5. ಸೊ 5. ಸೊ ಇಲ್ಲಿ 1 ಇದೆ, ಕೆಳಗಡೆ ಏನಿಲ್ಲ ಅಂದ್ರೆ ಏನಿದೆ? ನಂಬರ್ 0 ಇದೆ. ಸೊ 1 - 0 ಇಸ್ 1. 1 - 0 ಇಸ್ 1. ಯಾಕೆಂದ್ರೆ 1ನಲ್ಲಿ ಅಥವಾ 0 ಅಲ್ಲಿ 0 ಇಂದ ಯಾವುದೇ ನಂಬರನ್ನ ಮೈನಸ್ ಮಾಡಿದ್ರೆ ಅದೇ ನಂಬರ್ ಬರುತ್ತೆ. 1 ಜೊತೆ ಯಾವುದೇ ನಂಬರ್ ಜೊತೆ 0ನ ಮೈನಸ್ ಮಾಡಿದ್ರೆ ಏನು ಬರುತ್ತೆ? ಸೇಮ್ ನಂಬರ್ ವಿಲ್ ಕಮ್. ಓಕೆ, ಸೊ 1 - 0 ಇಸ್ 1 ಓನ್ಲಿ. ಸೊ